ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು 9 ಆಗಿದೆ. ಊಟ ಎಲ್ಲ ಆಯಿತು. ಇವಾಗ ಮತ್ತೆ ಪ್ಯಾಕ್ ಮಾಡಬೇಕು. ಯಾಕಂತಂದರೆ ಊರಿಗೆ ಹೋಗಬೇಕು. ಜಸ್ಟ್ ನಾವು 1 ವೀಕ್ ಆಗಿದೆ ಅಷ್ಟೇ ಬಂದು, ಮತ್ತೆ ಹೋಗುವಂಥ ಒಂದು ಪ್ರಸಂಗ ಬಂತು. ಯಾಕಂತಂದರೆ ಹೋದಾಗ ನಾವು ಒಂದು 2 ಡೇಸ್ ಅಷ್ಟೇ ಇದ್ವಿ. ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಆವಾಗ ಇರಬೇಕು ಅಂತ ಅನ್ನಿಸ್ಲಿಲ್ಲ, ಬಂದುಬಿಟ್ವಿ. ಪಾಪುನೂ ಇರೋದಿಲ್ಲ ಅಂತ ಹೇಳ್ತಿದ್ದೆ, ಅವ್ರ ಅಪ್ಪನ ಬಿಟ್ಟಿರೋದಿಲ್ಲ. ಸೊ ಇವಾಗ ಅಮ್ಮ ಮತ್ತು ಅಪ್ಪಾಜಿ ಎಲ್ಲ ಕರೀತಾ ಇದ್ದಾರೆ. ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದರೆ ಇರೋದಕ್ಕಾಗಲ್ಲ, ಬನ್ನಿ ಬನ್ನಿ ಅಂತ ಹೇಳಿ. ಸೊ ನಮಗೂ ಯೋಚನೆ ಮಾಡಿದೆ ಹೋಗಬೇಕು ಅಂತ ಹೇಳಿ. ಪಾಪ ಅವರಿಗೂ ಇಷ್ಟ ಅಲ್ವ ಪಾಪು ಜೊತೆ, ಮೊಮ್ಮಗನ ಜೊತೆ ಆಡಬೇಕು ಅಂತ ಹೇಳಿ. ಹಾಗೆ ನಮ್ಮ ಅಜ್ಜಿ ಕೂಡ, ಅಂದರೆ ನಮ್ಮ ತಾಯಿಯವ್ರ ತಾಯಿ ಕೂಡ, ಅವ್ರನ್ನ ನಾವು ನೋಡೋದಕ್ಕೆ ಆಗಲಿಲ್ಲ. ಅವ್ರು ಬರಲಿಲ್ಲ ನಾವು ಹೋಗಿದ್ದಾಗ 1-2 ಡೇಸಲ್ಲಿ. ಸೊ ಪಾಪ ಅವ್ರಿಗೂ ಇಷ್ಟ ಪಾಪು ಕಂಡ್ರೆ. ಅವರೇ ಸಾಕಿದ್ದೀವಿ, ನನ್ನ ನೋಡ್ಕೊಂಡಿದ್ದೆಲ್ಲ ಚಿಕ್ಕ ಪಾಪು ಇದ್ದಾಗ. ಸೊ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಜಸ್ಟ್ 1-3-4 ಡೇಸ್ ಆದರೂ ಇದ್ಬಿಟ್ಟು ಬರೋಣ, ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಹಸ್ಬೆಂಡು ಹೋಗು ಅಂತ ಹೇಳಿದ್ರು. ಸೊ ಇವಾಗ ಪ್ಯಾಕಿಂಗ್ ಮಾಡ್ಕೋಬೇಕು. ನಾಳೆ ಹೊರಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಅಂತ ಹೇಳೋದಕ್ಕಾಗಲ್ಲ. ಎದ್ದು ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು. ಎಲೆಕ್ಟ್ರಾನಿಕ್ ಸಿಟಿಗೆ ಬಿಡಿಸ್ಕೋತೀವಿ ಹಸ್ಬೆಂಡ್ ಹತ್ರ. ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಪಾಪ ಮತ್ತು ನಾನು ಇಬ್ಬರೇ. ಸೊ ಹಂಗಾಗಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಪ್ಯಾಕ್ ಮಾಡೋ ಥರ ಆಯಿತು. ಸಿಂಪಲ್ಲಾಗಿ ಪ್ಯಾಕ್ ಮಾಡ್ಕೋತೀನಿ ಅಷ್ಟೇ. ಯಾಕಂದರೆ ವೆಕೇಷನ್ಗಳಿಗಾದರೆ ಏನೋ ಟ್ರಿಪ್ಪು ಆ ಥರದ್ದಾದರೆ ತುಂಬಾ ಇರುತ್ತೆ. ಡ್ರೆಸ್ಸು, ಮ್ಯಾಚಿಂಗ್ದು, ಹಿಯರಿಂಗು ಈ ಥರ ಎಲ್ಲ ಬೇಕು ಅಂತ ಅನಿಸುತ್ತೆ. ಬಟ್ ಅಮ್ಮನ ಮನೆಗೆ ಹೋಗ್ತಿರೋದ್ರಿಂದ ಅಷ್ಟೇನೋ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಪಾಪುಗೆ ಏನು ಐಟಮ್ಸು, ಅವ್ನಿಗೆ ಏನು ಥಿಂಗ್ಸ್ ಬೇಕು ಅದನ್ನು ಎತ್ತಿಟ್ಕೊಂಡ್ರೆ ಸಾಕು. ಅವನಿಗೆ ಲೋಷನ್ ಆಗಿರ್ಬೋದು, ಅಥವಾ ಅವನದು ಕ್ರೀಮು, ಬಟ್ಟೆಗಳು ಆ ಥರದ್ದು ತೊಗೊಂಡ್ರೆ ಸಾಕು. ನಂದು ಏನು ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಮ್ಮನ ಮನೆಗೆ ಹೋದಾಗ 1-2 ಡ್ರೆಸ್ಗಳು ಹಾಕೊಂಡ್ರೆ ಸಾಕು. ಅದು ಜಸ್ಟ್ 1-3-4 ಡೇಸ್ ಅಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಪ್ಯಾಕ್ ಮಾಡ್ಕೋಬೇಕು. ಸಿಂಪಲ್ ಪ್ಯಾಕಿಂಗ್ ಅಷ್ಟೇ. ಅದಕ್ಕೂ ಮುಂಚೆನೇ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ವಿಸಿಟ್ ಮಾಡಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಮುಂಚೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡೋಣ. ನಂದೇನು ಜಾಸ್ತಿ ಐಟಮ್ಸ್ ಏನೂ ಇಲ್ಲ, ಎಲ್ಲ ಮಗುದೇ, ಪಾಪುದೇನಿದೆ ಅದನ್ನಷ್ಟೇ ತೊಗೊಂಡಿದ್ದೀನಿ ಅಷ್ಟೇ. ನಮಗೆ ಅಮ್ಮಂದರಿಗೆ ಒಂದಿದು ರೆಸ್ಪಾನ್ಸಿಬಲ್ ಜಾಸ್ತಿ ಮಕ್ಕಳ ವಿಚಾರದಲ್ಲಿ. ಅವರಿಗೇನು ಬೇಕು, ನಮ್ಮ ಐಟಮ್ ಮಿಸ್ ಆದರೂ ಪರವಾಗಿಲ್ಲ, ಮಕ್ಕಳದು ಏನು ಮಿಸ್ ಆಗಬಾರ್ದು ಅಂತ ಹೇಳಿ ತಗೋತಾ ಇದ್ದೀನಿ. 1-2-3 ಡೈಪರ್ ಕೂಡ ತಗೋತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ಹೋದರೆ ಲಾಂಗ್ ಟೈಮ್ ಅಂತ ಹೇಳಿ ಸೇಫ್ಟಿಗಿರಲಿ ಅಂತ ಎತ್ತಿಟ್ಕೊತೀನಿ. ಎಲ್ಲಿಗೂ ಹೋಗೋ ಪ್ಲ್ಯಾನ್ ಇಲ್ಲ, ನೋಡೋಣ ಅಲ್ಲಿಗೆ ಹೋದಾಗ ಏನಾದರೂ ಚೇಂಜ್ ಆದರೆ ಅಂತ ಹೇಳಿ ಸೇಫ್ಟಿಗೆ ಅಂತ ಅದನ್ನು ಕೂಡ ಇಟ್ಕೋತಾ ಇದ್ದೀನಿ. ಅವನಿನ್ನು ಕ್ರೀಮು, ಲೋಷನ್ನು ಈ ಥರ ಬಟ್ಟೆಗಳು, ಎಕ್ಸ್ಟ್ರಾ ಬಟ್ಟೆಗಳು ಬೇಕಂತ ಹೇಳಿ ಬಟ್ಟೆಗಳು ಹಾಕೋತಾ ಇದ್ದೀನಿ. ಎಲ್ಲನೂ ಜಾಸ್ತಿ ಪಾಪುದ ಐಟಮ್ಸ್ ಇರುವಂಥದ್ದು, ನಂದೇನು ಜಾಸ್ತಿ ಇಲ್ಲ, 1-2 ಡ್ರೆಸ್ ಅಷ್ಟೇ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. 9:30 ಆಗಿಬಿಡ್ತು. ನಮ್ಮದು ಗೊತ್ತಲ್ಲ ಹೆಣ್ಮಕ್ಳದು ತಿಂಡಿ ತಿನ್ನಿಸೋದು. ಈ ಪಾಪ ಹಂಗೂ ತಿಂಡಿ ತಿನ್ನಲೇ ಇಲ್ಲ. ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಬರೋದು ಇಷ್ಟೊತ್ತಾಗೋಯ್ತು. ಲೇಟೇ ಆಗೋಯ್ತು. ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ಮಳೆ. ಊರ ಕಡೆನೂ ಅಷ್ಟೇ ತುಂಬಾ ಸೈಕ್ಲೋನ್ ಅಂತೆ ಅಲ್ಲಿ. 3 ಡೇಸಿಂದನೂ, ಇನ್ನೂ 3 ಡೇಸ್ ಹಾಗೇ ಇರುತ್ತೆ. ಸೊ ಇಲ್ಲೂ ಕೂಡ ಬೆಳಗ್ಗೆನೇ ಮಳೆ ಬಂದಿದೆ. ಏನು ಮಾಡೋದಕ್ಕಾಗಲ್ಲ, ನೋಡಬೇಕು. ಅಟ್ಲೀಸ್ಟ್ ಬೇಗ ಮೈಸೂರಿಗಾದರೂ ರೀಚ್ ಆದರೆ ಅಲ್ಲಿಂದ ಹೇಗೋ ಹೋಗ್ಬಿಡ್ಬೋದು. ನೋಡೋಣ, ಬಸ್ ಹೊತ್ತವರೆಗೂ ಮಳೆ ಬರದೇ ಇದ್ದರೆ ಸಾಕು. ಇವಾಗ ಚಂದಾಪುರಕ್ಕೆ ಬೇಡ, ಎಲೆಕ್ಟ್ರಾನಿಕ್ ಸಿಟಿಗೆ ಬಿಡಿಸ್ಕೋಣ ಅಂತ ಅಲ್ಲಿಗೆ ಬಿಡಿಸ್ಕೊತಾ ಇದ್ದೀನಿ. ಅಲ್ಲಿಂದ ಕೆಂಗೇರಿಗೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗಬೇಕು. ಸೊ ಮಳೆ ಬರದೇ ಇದ್ದರೆ ಸಾಕು. ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಚಿನ್ನಿ, ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ಹೇಳಮ್ಮ. ಅವನಿಗೆ ಅಷ್ಟೊಂದು ಇಷ್ಟ ಇಲ್ಲ ಊರಿಗೆ ಹೋಗೋದಕ್ಕೆ. ಅಪ್ಪ ಅಮ್ಮ ಫೋರ್ಸ್ ಮಾಡಿ ಕರೀತಿದ್ದಾರೆ ಅಂತ ಹೇಳಿ ಅವನನ್ನು ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಅವನು ಬೇಡ, ನನಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ, ಅವ್ರ ಅಪ್ಪನ ಜೊತೆ ಇರಬೇಕು ಅಂತ ಹೇಳಿ ಊರಿಗೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ. ಸೊ ನಮ್ಮ ಅಪ್ಪಾಜಿಗೆ ಅದು ಟಿ ವಿ ಎಲ್ಲ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಹೇಳ್ಕೊಡು ನೀನು ಅಂತ ಹೇಳಿ ಆ ಥರ ರೀಸನ್ನ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ 2 ಡೇಸ್ ಅಷ್ಟೇ ಅದನ್ನು ಮಾಡಿಕೊಟ್ಟು ವಾಪಸ್ ಬರೋಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವನಿಗೆ ಇಷ್ಟನೇ ಇಲ್ಲ ಅಲ್ಲಿಗೆ ಹೋಗೋದಕ್ಕೆ. ಅವ್ರ ಅಪ್ಪನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅವನಿಗೆ. ಚಿನ್ನಿ, ಎಲ್ಲಿಗೆ ಹೋಗ್ತಿದ್ವಿ ನಾವು ಹೇಳಮ್ಮ?
ಟಿವಿ ಹಾಕ್ಸೋದಕ್ಕೆ ಹೋಗ್ತಿದ್ಯಾ ತಾತನಿಗೆ? ಸರಿಯಾಗಿ ಮಾತಾಡಿಲ್ಲಿ ಅವ್ರ ಜೊತೆ. ಏನಕ್ಕೆ ಹೋಗ್ತಿದ್ಯಾ? ಸದ್ಯ ಮೈಸೂರು ಬರೋವರೆಗೆ ಮಳೆ ಏನು ಬರಲೇ ಇಲ್ಲ. ಮೈಸೂರಲ್ಲಿ ಫುಲ್ ಜೋರು ಮಳೆ ಬಂದುಬಿಡ್ತು. ಹೇಗೋ ಇವನಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಇವಾಗ ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ಇವಾಗೇನು ಮಳೆ ಇಲ್ಲ, ಸದ್ಯ ಸೇಫಾಗಂತೂ ಊರಿಗೆ ತಲುಪಿದ್ವಿ ಇಬ್ಬರು. ಇನ್ನು ಊರಲ್ಲಿ ಇದ್ದು ಒಂದು ಸ್ವಲ್ಪ ದಿನ ವಾಪಸ್ ಮತ್ತೆ ಬೆಂಗಳೂರಿಗೆ ಬರಬೇಕು. ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಜಾಸ್ತಿ ದಿನ ಏನು ಇರೋದಕ್ಕಾಗಲ್ಲ, ಸ್ವಲ್ಪ ದಿನ ಇರ್ತೀವಿ ಅಷ್ಟೇ. ಹಾಗೆ ಒಂದು ಮದುವೆ ಕೂಡ ಇದೆ, ಹೋಗೋದೋ ಬೇಡವೋ ಅಂತ ಇದ್ದೆ. ಇವಾಗ ಹೋಗ್ತಿದ್ದೀನಲ್ಲ, ಎರಡೂ ಕೆಲಸ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಮದುವೆನೂ ಆಗುತ್ತೆ, ಇದ್ದಾಗೂ ಕೂಡ ಆಗುತ್ತೆ. ಸೊ ಫ್ರೆಂಡ್ಸ್, ರೆಡಿಯಾಗಿದ್ದಾಯಿತು. ನಮ್ಮದು ಪಕ್ಕದ ಮನೆಯದು ಒಂದು ಮ್ಯಾರೇಜ್ ಇದೆ, ಸೊ ಅದಕ್ಕೆ ಹೋಗಬೇಕಿತ್ತು. ಹೇಗೂ ಅಮ್ಮನ ಮನೆಗೆ ಬಂದಿದ್ದಲ್ಲ ಅಂತ ಹೇಳಿ ರೆಡಿಯಾಗಿದ್ದೀನಿ. ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ಅವರು ಮದುವೆಗೆ ಇನ್ವೈಟ್ ಮಾಡಿದರು ಫೋನಲ್ಲಿ. ಸೊ ಬರೋದು ಬಂದಿದ್ದೀನಿ ಅಂತ ಹೇಳಿ ಮದುವೆಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀನಿ. ನಮ್ಮ ಪಾಪು ಕೂಡ ಇಲ್ಲಿ ರೆಡಿಯಾಗಿದ್ದಾನೆ. ಇವಾಗ ಮದುವೆಗೆ ಹೋಗ್ತಿದ್ದೀವಿ. ಸಿಸ್ಟರ್ ಏನೂ ಬರ್ತಾ ಇಲ್ಲ. ನನ್ನ ಸಿಸ್ಟರ್ಗೂ ಕೂಡ ಇನ್ವೈಟ್ ಮಾಡಿದರು, ಬಟ್ ಅವಳು ಜಸ್ಟ್ 1 ವೀಕ್ ಬ್ಯಾಕ್ ಬಂದಿರೋದ್ರಿಂದ ಇವಾಗೇನು ಬರೋದಿಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹೇಗೂ ಬಂದಿದ್ದೀನಲ್ಲ ಅಂತ ಹೇಳಿ ಅಮ್ಮ ಮತ್ತು ನಾನಿಬ್ಬರು ಹೊರಡ್ತಾ ಇದ್ದೀವಿ ಅಷ್ಟೇ. ಸೊ ನಮ್ಮೂರಲ್ಲಿ ಕಾಮನಾಗಿ ಬಸ್ಸು ಮದುವೆ ಅಂತಂದರೆ ಬಸ್ ಮಾಡ್ತಾರೆ. ಸೊ ಹಾಗಾಗಿ ಮದುವೆ ಮನೆ ಮಾಡಿರೋವಂಥ ಬಸ್ಗೆ ಹೋಗ್ತಾ ಇದ್ದೀವಿ. ಇವಾಗಲೇ ಹೋಗಿ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಜಸ್ಟ್ ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸಿಂಪಲಾಗಿ ರೆಡಿ ಆಗೋಣ. ತುಂಬ ರಿಲೇಟಿವ್ ಅಲ್ಲ, ಜಸ್ಟ್ ಪಕ್ಕದ ಮನೆ ಅಷ್ಟೇ. ಸೊ ಹಾಗಾಗಿ ಸಿಂಪಲಾಗಿ ಸಾಕು, ರೇಷ್ಮೆ ಸ್ಯಾರಿ ಎಲ್ಲ ಬೇಡ, ಮಗು ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳಿ ಜಸ್ಟ್ ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಂದು ಔಟ್ಫಿಟ್ ಈ ಥರ ಇದೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಇದು ಮ್ಯಾಚ್ ಆಗುತ್ತೆ ಅಂತೇಳಿ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಷ್ಟೇ. ಈ ಒಂದು ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡ್ತೀನಿ, ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲಿ ಹೋಗ್ತಿದ್ಯಮ್ಮ? ಮದುವೆ ಹೋಗ್ತಿದ್ಯಾ? ಸೊ ಇವಾಗ ಇನ್ನೇನು ಒಂದು 5 o'clockಗೆ ಬಸ್ ಇದೆ, ಹೊರಡಬೇಕು. ಒಂದು 3 ಬಸ್ ಮಾಡಿರ್ತಾರೆ. 5 o'clock ಒಂದು, ಹಾಫ್ ಆನ್ ಅವರ್ಗೊಂದು ಇರುತ್ತೆ. ಸೊ ಬೇಗ ಹೋದರೆ ಒಳ್ಳೆಯದು ಅಂತ ಹೇಳಿ ಹೊರಡ್ತಾ ಇದ್ವಿ, ಮೊದಲನೇ ಬಸ್ಗೆ ಹೋಗೋಣ ಅಂತ ಹೇಳಿ. ಸೊ ಯಾವ ರೀತಿ ವಿಡಿಯೋ ಮಾಡೋಕ್ಕಾಗುತ್ತೋ, ಎಷ್ಟು ಮಾಡೋದಕ್ಕಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇವಾಗ ರೆಡಿಯಾಗಿ ಬಂದ್ವಿ. ಅಮ್ಮ ಮತ್ತು ನಾನು ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದರು, ಅವರು ಕೂಡ ಬಂದರು. ಒಟ್ಟಿಗೆ ಎಲ್ಲರೂ ಹೋಗೋಣ ಅಂತ ಹೇಳಿ. ಈ ಥರ ಮದುವೆ ಅಂತಂದರೆ ರಶ್ ಆಗಿಬಿಡುತ್ತೆ ಬಸ್ಸೆಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ. ಇನ್ನೊಂದು 2 ಬಸ್ಸು ಸ್ವಲ್ಪ ನಿಧಾನಕ್ಕೆ ಹೊರಡುತ್ತೆ, ಎಲ್ಲರೂ ಬರಬೇಕಲ್ಲ ಅಂತ ಹೇಳಿ ಜೆಂಟ್ಸ್ ಎಲ್ಲರೂ ಬರ್ತಾರೆ. ಸೊ ಈ ಬಸ್ಗೆ ಬೇಗನೆ ಹೋದರೆ ಸ್ವಲ್ಪ ಶಾಸ್ತ್ರಗಳನ್ನು ನೋಡ್ಬೋದು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾರಾದರೂ ಸಿಕ್ಕಾಗ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಅಂತ ಹೇಳಿ ಬೇಗನೆ ಹೊರಡ್ತಾ ಇದ್ದೀವಿ. ಯಾಕಂದರೆ ನೈಟ್ ಹೋಗೋದ್ರಿಂದ ಜಾಸ್ತಿ ಹೊತ್ತೇನು ಇರೋದಕ್ಕಾಗಲ್ಲ. ಒಂದು 5:30 6 o'clock ಆ ಥರ ಹೋದರೆ ಒಂದು 10 o'clock ತನಕ ವಾಪಸ್ ಬಂದುಬಿಡ್ತೀವಿ. ಆ ಕಾರಣಕ್ಕೆ ನಾವು ಚೌಟ್ರಿಗೆ ಸ್ವಲ್ಪ ಬೇಗ ಬಂದಿದ್ದರಿಂದ ಎಲ್ಲ ಶಾಸ್ತ್ರಗಳನ್ನು ನೋಡೋ ಥರ ಆಯಿತು. ಮೊದಲು ಹುಡುಗಿ ಬಂದು ಸ್ತಂಭ ಮುಹೂರ್ತಕ್ಕೆ ಪೂಜೆಯನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡ್ತಾರೆ, ಅದೇ ಮೊದಲನೇ ಶಾಸ್ತ್ರ. ಅದಾದಮೇಲೆ ಕಳ್ಳಬೆಲ್ಲ ಶಾಸ್ತ್ರ ಹಾಗೂ ವಿಳ್ಳೆ ಶಾಸ್ತ್ರ, ಈ ಥರ ಶಾಸ್ತ್ರಗಳು ಮುಂದುವರಿತಾ ಇರುತ್ತೆ. ಸೊ ಇದು ಶಾಸ್ತ್ರ ಮೊದಲನೇ ಹಂತ. ಸೊ ಹಾಗಾಗಿ ಇದನ್ನು ಕೂಡ ಇರಲಿ ಅಂತ ಹೇಳಿ ವಿಡಿಯೋನ ತಗೊಂಡೆ. ಇವಾಗ ಕಳ್ಳಬೆಲ್ಲ ಶಾಸ್ತ್ರವನ್ನು ಮಾಡ್ತಾರೆ, ಹುಡುಗಿನ ಕೂರಿಸಿ ಮಾಡುವಂಥ ಒಂದು ಶಾಸ್ತ್ರ ಇದು. 5 ಜನ ಮುತ್ತೈದೆಯರು ಪೂಜೆಯನ್ನು ಮಾಡುವಂಥದ್ದು. ವಿಳ್ಳೆ ಶಾಸ್ತ್ರ ಅಂತಂದರೆ ಯಾರು ಯಜಮಾನರುಗಳಿರ್ತಾರೆ ಅವರಿಗೆ ವಿಳ್ಳೆಯನ್ನು ಕೊಡುವಂಥದ್ದು. ಈ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಆಮೇಲೆ ಬೇರೆ ಶಾಸ್ತ್ರಗಳು ನಡೆಯುತ್ತೆ. ಕೆಲವೊಬ್ಬರು ರಿಸೆಪ್ಷನ್ನ ಮೊದಲು ಮಾಡಿ ಆಮೇಲೆ ಶಾಸ್ತ್ರಗಳನ್ನು ಇಟ್ಕೋತಾರೆ, ಯಾಕಂದರೆ ಬಂದಿರುವಂಥ ಗೆಸ್ಟ್ ಎಲ್ಲ ಹೊರಟೋಗ್ಬಿಡ್ತಾರೆ ಅಂತ ಹೇಳಿ. ಕೆಲವೊಬ್ಬರು ಶಾಸ್ತ್ರಗಳನ್ನು ಮುಂದುವರಿಸ್ತಾರೆ. ಸೊ ನೋಡಬೇಕು ಇವರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗಂತೂ ಸದ್ಯಕ್ಕೆ ವಿಳ್ಳೆ ಶಾಸ್ತ್ರ ಮತ್ತು ಕಳ್ಳಬೆಲ್ಲ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಇದು ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಇದನ್ನೆಲ್ಲ ನೋಡೋದಕ್ಕೆ ಚಾನ್ಸ್ ಸಿಕ್ತು. ಮದುವೆ ಅಂತಂದರೆ ಅದು ನಮ್ಮ ಹಿಂದೂ ಸಂಪ್ರದಾಯದ ಮದುವೆ ಅಂತಂದರೆ ಒಂದು ನೋಡೋದಕ್ಕೆ ಒಂದು ಚೆಂದ. ಒಂದೊಂದು ಶಾಸ್ತ್ರ, ಒಂದೊಂದು ಪೂಜೆಗೂ ಕೂಡ ಒಂದೊಂದು ಅರ್ಥ ಇರುತ್ತೆ. ಅರ್ಥಗರ್ಭಿತವಾಗಿ ತುಂಬ ಸಂಪ್ರದಾಯಬದ್ಧವಾಗಿ ನಡೆಯುವಂತಹ ಕಾರ್ಯಗಳು ನಮ್ಮದು ಮದುವೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಟ್ಟಿಗೆ ಸೇರುವಂಥ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು.
ನಮ್ಮ ಪಾಪುಗೂ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಚೌಟ್ರೆಲ್ಲ ಓಡಾಡಿಕೊಂಡು ಖುಷಿಯಾಗಿ ಆಟ ಆಡ್ತಾ ಇದ್ದ. ನನಗೂ ಸುಮಾರು ಫ್ರೆಂಡ್ಸು ಸಿಕ್ಕಿದ್ರು. ಏನೋ ಒಂಥರ ತುಂಬ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿದ್ದು. ಎಷ್ಟೋ ದಿನ ಆಗಿರುತ್ತೆ, ನಾವು ನೋಡೇ ಇರೋದಿಲ್ಲ. ಈ ಥರ ಸಡನ್ನಾಗಿ ಸಿಕ್ಕಿದಾಗ ಮಾತಾಡೋದಕ್ಕೆ ತುಂಬ ಮಾತಿರುತ್ತೆ, ಒಂಥರ ಖುಷಿ ಅಂತ ಅನಿಸುತ್ತೆ. ಗೊತ್ತಿಲ್ಲದಿರುವಂತಹ ಎರಡು ಜೀವಗಳು ಬೆಸೆಯುವಂಥ ಒಂದು ಕ್ಷಣ ಇದು. ಎಲ್ಲರ ಹಿರಿಯರ ಆಶೀರ್ವಾದ ಮಾಡಿ ಆಗುವಂಥ ಈ ಥರ ಶುಭ ಕಾರ್ಯಗಳಂತೂ ತುಂಬಾ ಚೆನ್ನಾಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ರೀತಿ ಒಂದು ಶಾಸ್ತ್ರಗಳು ಅಂದರೆ ತುಂಬಾ ಇಷ್ಟ. ಸುಮಾರು ಹೊತ್ತು ಇದನ್ನೆಲ್ಲ ನೋಡ್ತಾ ಹಾಗೆ ಕೂತಿದ್ವಿ. ಹೇಗೋ ಬರೋದು ಬಂದಿದ್ದೀವಿ, ನಿಧಾನಕ್ಕೆ ಹೋದರೆ ಆಯಿತು ಅಂತ ಹೇಳಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಇದೆಲ್ಲ. ಅದೆರಡು ಮೇನು ಶಾಸ್ತ್ರಗಳನ್ನು ಮಾಡಿ ಗೆಸ್ಟೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳಿ ರಿಸೆಪ್ಷನ್ಗೆ ರೆಡಿ ಮಾಡಿಬಿಟ್ರು. ಬೇಗನೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ನಾವು ಗಿಫ್ಟೆಲ್ಲ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆನಂತರ ಹೊರಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದು, ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.